ನಾಡಿನೆಲ್ಲೆಡೆ ದಸರಾ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮೈಸೂರಿನ ಜನತೆಗೆ ದಸರಾ ಅಂತಂದರೆ ಬಹುದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ನವರಾತ್ರಿ ಸಂದರ್ಭದಲ್ಲಿ ಮೈಸೂರಿನ ಜನರು ಮನೆಗಳಲ್ಲೇ ಬೊಂಬೆಗಳನ್ನು ಕೂರಿಸುವಂತಹ ಸಂಪ್ರದಾಯ ಇಂದಿನಿಂದಲೂ ಕೂಡ ಬಂದಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಮೈಸೂರಿನ ಗಿರಿದರ್ಶಿನಿ ಲೇಔಟ್ನಲ್ಲಿರುವಂತಹ ಗೀತಶ್ರೀ ಹರಿಯವರು ಬಹಳಷ್ಟು ವಿಭಿನ್ನವಾಗಿ ಈ ಬಾರಿ ಬೊಂಬೆಗಳನ್ನು ಮನೆಗಳಲ್ಲಿ ಕೂರಿಸಿರುವಂಥದ್ದು. ಇನ್ನು ಈ ಬಾರಿಯ ಯಾವ ಕಾನ್ಸೆಪ್ಟ್ನಲ್ಲಿ ಆ ಒಂದು ಬೊಂಬೆಗಳನ್ನು ಕೂರಿಸಿದ್ದಾರೆ, ನೇರವಾಗಿ ಅವರಿಂದಲೇ ವಿವರಣೆ ಕೊಡಿಸುವಂಥ ಕೆಲಸವನ್ನು ನಾನು ಮಾಡ್ತಾ ಹೋಗ್ತೇನೆ. ಮೇಡಮ್, ನ್ಯೂಸ್ ಫಸ್ಟ್ ವೀಕ್ಷಕರಿಗೆ ನಿಮ್ಮ ಈ ಒಂದು ಬೊಂಬೆ ಮನೆಯನ್ನು ಯಾವ ರೀತಿ ತಿಳಿಸ್ತೀರಾ, ಯಾವ ರೀತಿ ವಿವರಿಸ್ತಾ ಹೋಗ್ತೀರಾ ಮೇಡಮ್? ಎಲ್ಲರಿಗೂ ನಾಡ ಹಬ್ಬ ದಸರಾದ ಶುಭಾಶಯಗಳು. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಗೊಂಬೆಗಳನ್ನ ಕೂರಿಸ್ಕೊಂಬಂದಿದ್ದೀವಿ. ಗೊಂಬೆಗಳನ್ನ ಇಟ್ಕೊಂಡು ಕಾನ್ಸೆಪ್ಟನ್ನ ಚೇಂಜ್ ಮಾಡ್ಕೊಂಬರ್ತೀವಿ. ಇದು ಕೈಲಾಸದಲ್ಲಿ ದಶಾವತಾರ ಅಂತ ಮಾಡಿದ್ದೀವಿ. ಇಲ್ಲಿ ಸಮುದ್ರ ಮಥನ ಮಾಡಿದ್ದೀವಿ, ಲಕ್ಷ್ಮೀ ನರಸಿಂಹ, ಲಕ್ಷ್ಮೀನಾರಾಯಣ, ಲಕ್ಷ್ಮೀ ಅಯ್ಯಗ್ರೀವ, ಲಕ್ಷ್ಮೀ ವರಹ, ಮತ್ತು ಇದು ನನ್ನ ಹೆಮ್ಮೆಯ ಸನಾತನ ಹಿಂದೂ ಧರ್ಮ ಅಂತ ವಿಶ್ವರೂಪ ದರ್ಶನನ ತೋರಿಸಿದ್ದೀವಿ. ಇಲ್ಲಿ ವಿಶೇಷವಾಗಿ ಭೂಲೋಕದಲ್ಲಿ ವೆಂಕಟರಮಣ, ಆಂಡಾಳು ಮತ್ತು ಅದರ ರಥೋತ್ಸವಗಳನ್ನ ನಾವು ಇಲ್ಲಿ ಮಾಡಿದ್ದೀವಿ. ಇಲ್ಲಿಂದ ನೀವು ಒಳಗಡೆ ಬಂತು ಅಂತಂತಂದರೆ ಇಲ್ಲಿ KR ಸರ್ಕಲಲ್ಲಿ, ಯಾಕೆ ಅಂತಂದರೆ ದಸರಾ ಎಲ್ಲ ಮುಗಿದ ಮೇಲೆ 10ನೇ ದಿನ ನಮಗೆ ಮುಖ್ಯಮಂತ್ರಿಯಿಂದ ದಸರಾ ಉದ್ಘಾಟನೆ ಅಂತ ನಂದಿ ಕಂಬನ ನಾವೇ ಕ್ರಿಯೇಟಿವ್ ಆಗಿ ಮಾಡಿದ್ದೀವಿ. ಇಲ್ಲಿ ವೀರಗಾಸೆ, ಇಲ್ಲಿ ಕುಣಿತಗಳು, ಮತ್ತು ಅಲ್ಲಿ ಜಂಬೂ ಸವಾರಿ ತೊಗೊಂಬರ್ತಾ ಇರೋದು ಅಭಿಮನ್ಯು, ಚಾಮುಂಡೇಶ್ವರಿನ ಕೂರಿಸ್ಕೊಂಡು ಇದನ್ನು ನಾವು ಇಲ್ಲಿ ಕಾನ್ಸೆಪ್ಟ್ ರೀತಿಯಲ್ಲಿ ಮಾಡಿದ್ದೀವಿ. ಇಲ್ಲಿಂದ ಬಂತು ಅಂತಂದರೆ ಇಲ್ಲಿ ವಿಶೇಷವಾಗಿ ನಾವು ಗಣಪತಿ ಮತ್ತು ಈ ಶಿವ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯೇಶ್ವರನ ಮಾಡಿದ್ದೀವಿ. ಗಣಪತಿ ತನ್ನ ತಂದೆ ತಾಯಿಗಿಂತನೂ ಇನ್ನೇನು ಇಲ್ಲ ಅನ್ನೋ ಥರ ಸುತ್ತೋದು, ಮತ್ತು ವಿಶ್ವ ಪರ್ಯಟನೆಗೆ ಸುಬ್ರಹ್ಮಣ್ಯೇಶ್ವರ ಹೋಗೋ ಥರ ಕಾನ್ಸೆಪ್ಟ್ಗಳನ್ನ ಮಾಡಿದ್ದೀವಿ. ಇಲ್ಲಿ ಕೆಳಗಡೆ ಶಿವಗಣಗಳು ಮತ್ತು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿನ ಮಾಡಿದ್ದೀವಿ. ಈ ಕಡೆ ಬಂಡೆಕಲ್ ಮೇಲೆ 3 ಜನನೂ ಕೂತಿರೋ, ಯಾಕೆಂತಂದರೆ ನವರಾತ್ರಿ ಅಂದರೆ ವಿಶೇಷವಾಗಿ ಮಹಾಕಾಳಿ ಮಹಾಲಕ್ಷ್ಮಿ 3 ದಿನಗಳನ್ನ ಅವ್ರನ್ನ ಆರಾಧನೆ ಮಾಡ್ತೀವಿ. ಅದರಿಂದ ಇಲ್ಲಿ ಅದನ್ನು ಕೂರಿಸ್ಕೊಂಬಂದಿದ್ದೀವಿ. ಅಲ್ಲಿ ಪ್ರದೋಷ ಮತ್ತು ಏಕಪಾದ ಮೂರ್ತಿ ಇಲ್ಲೆಲ್ಲ ಕೂರಿಸಿದ್ದೀವಿ. ಇಲ್ಲಿ ಗಿರಿಜಾ ಕಲ್ಯಾಣ ಮತ್ತು ಗೋ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನೋದನ್ನು ತೋರಿಸಿದ್ದೀವಿ. ಶ್ರೀನಿವಾಸ ಕಲ್ಯಾಣ. ಮತ್ತು ಈ ಸಲ ವಿಶೇಷವಾಗಿ ಏನು ಅಂತಂತಂದರೆ ಮಕ್ಕಳಿಗೆಲ್ಲ ಇವತ್ತು ಪ್ರತಿದಿನ ನಿತ್ಯ ಪ್ರಾರ್ಥನೆಗಳನ್ನ ಹೇಳೋದು. ಇವತ್ತು ಮಕ್ಕಳಿಗೆಲ್ಲ ಮೊಬೈಲ್ನ ನೋಡ್ತಾ ಇರ್ತಾರೆ. ಅದರಿಂದ ಬೆಳಗ್ಗೆಯಿಂದ ರಾತ್ರಿ ನಿದ್ದೆ ಮಾಡೋವಾಗ ಮಲಗುವಾಗವರೆಗೂ ಏನೇನು ಪ್ರಾರ್ಥನೆಗಳಿದೆ ಅನ್ನೋದನ್ನು ನಾವು ಈ ಗೊಂಬೆ ಮುಖಾಂತರ ಆ ಪ್ರಾರ್ಥನೆಗಳನ್ನ ನಾವು ಬರೆದು ತಿಳಿಸಿದ್ದೀವಿ. ಅಲ್ಲಿಂದ ಬಂತು ಅಂತಂದರೆ ವಿಶೇಷವಾಗಿ ನಾವು ಎಲ್ಲ ರಾಜ್ಯದ ಪಟ್ಟದ ಗೊಂಬೆಗಳನ್ನ ಕೂರಿಸಿದ್ದೀವಿ. ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ, ರಾಜಸ್ಥಾನ, ಕೊಡಗು, ಮಣಿಪುರ, ಮಹಾರಾಷ್ಟ್ರ, ತಮಿಳುನಾಡು, ಆ ಕಡೆ ರಾಮಾಯಣದನ್ನೆಲ್ಲ ಮಾಡಿದ್ದೀವಿ. ಇಲ್ಲಿ ಅಂತಂತಂದರೆ ಇಲ್ಲಿ ಎಲ್ಲ ಜೀವನದ ನವರಸಗಳನ್ನ ನಾವು ಮಾಡಿದ್ದೀವಿ. ತಾಯಿ ತನ್ನ ಎಷ್ಟು ಒಂದು ಹೆಣ್ಣು ಸಂಸಾರದ ಕಣ್ಣು, ಅವರ ಪಾಲನೆ ಪೋಷಣೆ, ಆಮೇಲೆ ನಾವು ಬೆಳೆಯೋ ರೀತಿ, ನಾವು ಕೆಲಸಕ್ಕೆ ಹೋಗೋ ಶಾಲೆ ಕಲಿಕೆ ಗುರಿ, ಅಲ್ಲಿಂದ ಬಂತು ಅಂದರೆ ನಮಗೆ ಶೃಂಗಾರ ರಸ, ಮದುವೆ, ಆಮೇಲೆ ಋಣಾನ ಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಅದ್ಭುತ ರಸ ಅಂತ ಮಕ್ಕಳು ಪೋಷಣೆ, ಕುಟುಂಬ ಸುಖ, ಆಮೇಲೆ ಸಂಸಾರ ಸಾಗರ ಅಂತ ಅದನ್ನು ತೋರಿಸಿದ್ದೀವಿ. ಭಯಾನಕ ರಸ ಅಂತಂತಂದರೆ ನಿವೃತ್ತ ಜೀವನ ಷಷ್ಠಿ ಪೂರ್ತಿ ತೋರಿಸಿದ್ದೀವಿ. ರೌದ್ರ ರಸ, ವೃದ್ಧಾಪ್ಯದಲ್ಲಿ ಕೋಪ ತಾಪ ಎಲ್ಲನೂ ಕಾಣೆ ಕೇಳೆ ಅರಿಯೇ ಅನ್ನಂಗೆ ನಾವು ಇರಬೇಕಾಗತ್ತೆ. ಎಲ್ಲನೂ ಆದಮೇಲೆ ನಾವು ತಂದೆ ತಾಯಿನ ಒಂಟಿ ಮಾಡಬಾರ್ದು. ಶಾಂತರಸ ಅಂದರೆ ಶ್ರವಣಕುಮಾರ್ ಅಂತಾರೆ, ನಾವು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದನ್ನು ಈ ಕಾನ್ಸೆಪ್ಟಲ್ಲಿ ನಾವು ಮಾಡಿದ್ದೀವಿ. ಅಲ್ಲಿಂದ ನೀವು ಬಂತು ಅಂತಂದರೆ ನಮಗೆ ದಸರಾ ಅಂತಂತಂದ್ರೇ ನಮಗೆ ದರ್ಬಾರು, ಮಹಾರಾಜರ ದರ್ಬಾರನ್ನ ತೋರಿಸಿದ್ದೀವಿ. ಅವರು ನಮ್ಮ ಜನಗಳಿಗೋಸ್ಕರ ಅವರು ಎಷ್ಟು ತಮ್ಮನ್ನು ಅರ್ಪಣೆ ಮಾಡ್ಕೊಂಡಿದ್ದಾರೆ. ಮೈಸೂರು ಸಂಸ್ಥಾನದ ಗತವೈಭವ ಅನ್ನೋದು, ಮತ್ತು ಅವ್ರಿಗೆ ಸಂಗೀತ ಪ್ರಿಯರು ಮಹಾರಾಜರು ಅನ್ನೋದನ್ನು ತೋರಿಸಿದ್ದೀವಿ. ಕಾರ್ ಪ್ರಿಯರು ಅವರು ಅನ್ನೋದನ್ನು ನಾವು ಇಲ್ಲಿ, ಮತ್ತು ಅವರು ಎಷ್ಟು ವರ್ಷದಿಂದ ಆಳ್ವಿಕೆ ಯಾವ್ಯಾವ ರಾಜರುಗಳನ್ನ ಮಾಡಿದರು ಅನ್ನೋದನ್ನು ನಾವು ಈ ಕಾನ್ಸೆಪ್ಟಲ್ಲಿ ತೋರಿಸಿದ್ದೀವಿ. ಅಲ್ಲಿಂದ ಬಂದರೆ ಚಾಮುಂಡಿ ಬೆಟ್ಟ, ಯಾಕೆ ಅಂತಂದರೆ ಮೈಸೂರು ಅಂತಂದರೆ ನಾಡದೇವತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಲೇಬೇಕು. ಅದರಿಂದ ನಾವೇ ಇಲ್ಲಿ ಒಂದು ಕ್ರಿಯೇಟಿವ್ ಆಗಿ ಚಾಮುಂಡಿ ಬೆಟ್ಟನ ಮಾಡಿದ್ದೀವಿ. ಇಲ್ಲಿಂದ
ಮತ್ತು ಇನ್ನೊಂದು ಇವತ್ತು ಪುರಾತನ ದೇವಾಲಯಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆ ಅನ್ನೋದನ್ನು ನಮ್ಮ ಪುರಾತನವಾಗಿ ಬಂದಿರೋಂತಹ ದೇವಸ್ಥಾನಗಳನ್ನ ನಾವು ಸಂರಕ್ಷಿಸಬೇಕು, ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ನಾವು ತೋರಿಸಿದ್ದೀವಿ. ಮತ್ತು ಇಲ್ಲಿ ಶ್ರೀಕೃಷ್ಣ ಲೀಲಾ ಇದು ಅಂತ, ಆಮೇಲೆ ಸಮುದ್ರಯಾನ, ರಾಮು ಸೇತು, ಆಮೇಲೆ ರಾವಣ ದರ್ಬಾರು, ಅಶೋಕವನ, ಕೃಷ್ಣನ ಲೀಲೆಗಳು, ಮತ್ತು ಇಲ್ಲಿಂದ ಬಂತು ಅಂತಂತಂದರೆ ವಿಶೇಷವಾಗಿ ಮಕ್ಕಳ ಖುಷಿಗೋಸ್ಕರ ಛೋಟಾ ಭೀಮ್ನ ಇಲ್ಲಿಟ್ಟಿದ್ದೀವಿ. ಆಮೇಲೆ ನವರಾತ್ರಿ ಅಂತಂದರೆ ವಿಶೇಷವಾಗಿ 9 ದಿನಗಳು 9 ಸ್ಟೆಪ್ಸಲ್ಲಿ ನಾವು ಎಲ್ಲ ದೇವತೆಗಳನ್ನ ನಾವಿಲ್ಲಿ ಕೂರಿಸಿದ್ದೀವಿ. ರಾಮ ಮತ್ತು ಬನಶಂಕರಿ ದೇವಿ, ರೇಣುಕಾದೇವಿ, ಕಾಳಿಕಾದೇವಿ, ಸೂರ್ಯದೇವರು, ಆಮೇಲೆ ಕನಕಧಾರ, ಇಲ್ಲಿ ಎಲ್ಲ ಥರ ಗೊಂಬೆಗಳನ್ನು ನಾವಿಲ್ಲಿ ಪ್ರತಿಷ್ಠಾಪನೆ ನಾವು ಮಾಡಿದ್ದೀವಿ. ಅಲ್ಲಿಂದ ಬಂತು ಅಂತಂತಂದರೆ ನಾವು ಕೆಳಗಡೆ ನೆಲಮಾಳಿಗೆಯಲ್ಲಿ ವಿಶೇಷವಾಗಿ ಪೆಹಲ್ಗಾಮ್ದನ್ನು ತೊಗೊಂಡಿದ್ರೆ ನಮಗೆ ಯೋಧರ ಬಗ್ಗೆ ನೆಲಮಾಳಿಗೆಯಲ್ಲಿ ವಿಶೇಷವಾಗಿ ನಾವು ಪೆಹಲ್ಗಾಮ್ ಮಾಡಿದ್ದೀವಿ. ಅಂದರೆ ನಮ್ಮ ಯೋಧರಿಗೆ ಒಂದು ಸಲಾಮ್ ಅಂತ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ನಮ್ಮ ದೇಶನ ಕಾಯ್ತಿರ್ತಾರೆ. ಅದರಿಂದ ನಾವು ಇಲ್ಲಿ ಪೆಹಲ್ಗಾಮ್ದೊಂದನ್ನು ನಾವು ಇಲ್ಲಿ ತೋರಿಸಿದ್ದೀವಿ. ಅಲ್ಲಿಂದ ಬಂತು ವನ್ಯಜೀವಿಗಳ ಸಂರಕ್ಷಣೆ ಅಂತ ಅದೊಂದು ಮಾಡಿದ್ದೀವಿ. ಅಲ್ಲಿ ಒಂದು ಶಿವನ್ನು ಸಹ ಮಾಡಿದ್ದೀವಿ. ಯಾಕೆಂತಂದರೆ ಇವತ್ತು ಪ್ರಾಣಿ ಮತ್ತು ಹಸಿರು ಗಿಡಗಳನ್ನ ಸಂರಕ್ಷಣೆ ಮಾಡಬೇಕು, ಅದು ನಮ್ಮೆಲ್ಲರ ಹೊಣೆ ಅನ್ನೋದನ್ನು ನಾವು ಈ ಕಾನ್ಸೆಪ್ಟ್ ರೀತಿಯಲ್ಲಿ ಮಾಡಿ ಇದನ್ನು ನಾವು ತೋರಿಸಿದ್ದೀವಿ. ಇದು ವನ್ಯಜೀವಿಗಳ ಸಂರಕ್ಷಣೆ ಅಂತ ಮಾಡಿದ್ದೀವಿ. ಇಲ್ಲಿ ನಾವು ನಮ್ಮ ಪ್ರಕೃತಿ ಮಾತೆಯಾಗಿರುವಂಥ ಹಸಿರು ಮತ್ತು ಪ್ರಾಣಿಗಳು ಅದನ್ನೆಲ್ಲ ನಾವು ಸಂರಕ್ಷಿಸುವುದು ಅಲ್ಲದೆಲ್ಲ ನಮ್ಮ ಎಲ್ಲರ ಹೊಣೆ ಅನ್ನೋದನ್ನು ತೋರಿಸಿದ್ದೀವಿ. ಆ ಕಾಡು ಮಧ್ಯೆ ಪ್ರಾಣಿಗಳ ಮಧ್ಯೆ ಮತ್ತು ಆ ವನ ಸಿರಿಗಳ ಮಧ್ಯೆ ಒಂದು ಶಿವನ್ನು ಸಹ ನಾವು ಇಲ್ಲಿ ಇಟ್ಟಿದ್ದೀವಿ. ಆಮೇಲೆ ಇಲ್ಲಿ ಒಂಥರ ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ, ಒಂದು ಅದೇ ಕಾಡೊಳಗಡೆ ಬಂದು ಒಂದು ಫೀಲ್ ಆಗುತ್ತೆ. ಅಲ್ಲಿ ನೀರಿನ ಜರಿಗಳನ್ನ ಸಹ ನಾವು ಮಾಡಿದ್ದೀವಿ. ಅಲ್ಲಿ ನೀವು ನೋಡ್ಬೋದು ಕಾಡಿನ ಜನ ಮತ್ತು ಹಾವು ಎಲ್ಲವನ್ನು ಇಲ್ಲಿ ನಾವು ಮಾಡಿ ಇಟ್ಟಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಇದಿಷ್ಟು ಬೊಂಬೆ ಅಂದರೆ ಮನೆಯಲ್ಲಿ ಬೊಂಬೆ ಕೂರಿಸಿರುವಂಥ ಗೀತಾಶ್ರೀ ಅವರ ಮಾತಾಗಿರುವಂಥದ್ದು. ಅಂದರೆ ಭಾಳಷ್ಟು ವಿಭಿನ್ನ ಒಂದು ಕಾನ್ಸೆಪ್ಟ್ನಲ್ಲಿ ಪ್ರತಿ ವರ್ಷವೂ ಕೂಡ ಬೊಂಬೆಗಳನ್ನ ಕೂರಿಸ್ತೀವಿ. ಒಂದು ರೀತಿ ದೇವರ ಆರಾಧನೆ ಕಾರ್ಯವೂ ಕೂಡ ಆಗ್ತಾ ಇದೆ ಆ ಮೂಲಕ ಒಂದು ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಅಲ್ಲದ್ರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಬೊಂಬೆ ಮನೆಯಲ್ಲಿ ಕಂಡು ಬಂದಿರುವಂಥದ್ದು ಅಂದರೆ ಹಲವಾರು ದೇವರ ಒಂದು ಬೊಂಬೆಗಳ ಜೊತೆಗೆ ವನ ಸಂಪತ್ತು ಅಂದರೆ ವನವನ್ನು ಉಳಿಸ್ಬೇಕು, ಕಾಡನ್ನು ಉಳಿಸ್ಬೇಕು ಎಂಬ ಒಂದು ಕಾನ್ಸೆಪ್ಟ್ನಲ್ಲೂ ಕೂಡ ಇಲ್ಲಿ ಬೊಂಬೆಗಳನ್ನು ಕುಣಿಸಿರುವಂಥದ್ದು. ಅದ್ರ ಜೊತೆಗೆ ಏನು ಆಪರೇಷನ್ ಸಿಂಧೂರ ಅಂದರೆ ಪಹಲ್ಗಾಮ್ ದಾಳಿಯಾದ ಬಳಿಕ ಆಪರೇಷನ್ ಸಿಂಧೂರ ಏನು ಕಾರ್ಯಾಚರಣೆಯನ್ನು ಮಾಡಿದ್ರು ಅದಕ್ಕೂ ಕೂಡ ಒಂದು ನಮನವನ್ನು ಸಲ್ಲಿಸುವಂಥ, ಭಾರತೀಯ ಸೇನೆಗೆ ನಮನವನ್ನು ಸಲ್ಲಿಸುವಂಥ ಕೆಲಸವನ್ನು ಗೀತಾಶ್ರೀ ಹರಿ ಅವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮೈಸೂರು.